ಕಾವ್ಯ ಅವರೇ ಒಂದು ಹೇಳಿಕೆನ ಕೊಡ್ತಾರೆ. ಬಿಗ್ ಬಾಸ್ ಮುಗಿದು ಆಚೆ ಬಂದಂತಹ ಸಂದರ್ಭದಲ್ಲಿ ನಾವು ಗಿಲ್ಲಿ ಅವರ ಸ್ಟ್ರಗಲ್ಸ್ ನೋಡಿದ್ದೀವಿ. ಬಿಕಾಸ್ ನೋಡೋದಕ್ಕೆ ಅಲ್ಲೇ ಹೋಗ್ಬೇಕಂತೇನಿಲ್ಲ, ನಾನು ನೆನ್ನೆ ಅಲ್ಲಿ ಹೋದಾಗಲೂ ಕೂಡ ಅವ್ರ ಮನೆ ಆಗಿರ್ಬೋದು, ಆ ಹಳ್ಳಿ ವಾತಾವರಣ ಆಗಿರ್ಬೋದು ಗೊತ್ತಾಗುತ್ತೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅನ್ನುವಂಥದ್ದು. ಬಟ್ ಅಶ್ವಿನಿ ಅವ್ರು ಯಾಕೆ ಆ ಥರ ಮಾತು ಹೇಳಿದ್ರು ಅಂತ ಗೊತ್ತಿಲ್ಲ. ಅವ್ರೇನು ಬಡವ ಅಲ್ಲ, ಬಡವತನ ವೇಷ ಧರಿಸ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದರು, ವಿಶ್ವಾಸವನ್ನು ಗಳಿಸಿದ್ರು, ಜನರ ಪ್ರೀತಿಯನ್ನು ಗಳಿಸಿದ್ರು ಆಗ ಹೇಳ್ಕೊಂಡು ಅಂತೇಳ್ಬಿಟ್ಟು. ಅಂದರೆ ಗಿಲ್ಲಿ ಕಪ್ ಗೆದ್ದಿರೋತ್ತಿಗೆ ನನಗೆ ಬರಬೇಕಿತ್ತು, ನನಗೆ ತುಂಬ ಓಟ್ಸ್ ಬಂದಿದೆ ಅನ್ನುವಂಥ ಹೇಳಿಕೆಯೂ ಕೂಡ ಅಶ್ವಿನಿ ಅವರು ಕೊಟ್ಟಿದ್ದಾರೆ ಕಂಪೇರ್ ಟು ಅದರ್ಸ್. ಅಲ್ಲಿ ಬೇರೆ ಏನೋ ಆಗಿದೆ ಅನ್ನೋ ರೀತಿ ಹೇಳಿಕೆ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಅದೇ ಇವಾಗ ಗಿಲ್ಲಿ ನಾನು ಆ ಶೋ ಅಲ್ಲಿ ಮಾಡಿದ್ರಿಂದ ಎಲ್ಲೂ ಅವನು ನಾನು ಬಡವ ಆ ಥರದ್ದು ಎಲ್ಲೂ ಅವನು ಪದೇ ಪದೇ ಅದನ್ನು ಹೇಳಿ ಅದನ್ನು ರಿಜಿಸ್ಟ್ರ್ ಮಾಡಬೇಕು, ಅದರಿಂದ ನಂಗೆ ಯೂಸ್ ಆಗುತ್ತೆ ಅನ್ನೋ ಥರದ್ದು ಅವನು ಆಡಿಲ್ಲ. ಬಡವ ಅಂತ ಅವನು ಹೇಳ್ಕೊಂಡೇ ಇಲ್ಲ. ಬಟ್ ಆ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಅಂದರೆ ಅವನ ಸ್ಟ್ರಗಲ್ಸ್ ನಿಜಾನೇ, ಹೇಳ್ಕೊಂಡಿಲ್ಲ ಅದನ್ನು, ಬಟ್ ದಟ್ ಈಸ್ ಟ್ರೂತ್. ಅದು ಬಿಟ್ಟು ಇವಾಗ ಟ್ಯಾಲೆಂಟ್ ಇಲ್ಲ ಅಂತಂದರೆ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಲೈಕ್ ಅದು ಯಾವುದೂ ಮ್ಯಾಟ್ರೇ ಆಗಲ್ಲ. ಟ್ಯಾಲೆಂಟ್ ಇರಬೇಕು, ಆ ಟ್ಯಾಲೆಂಟಿಂದಾನೇ ಅವನು ಇಷ್ಟು ದೂರ ಬಂದಿದ್ದಾನೆ ಅಂತ ಅನ್ಕೊತೀನಿ. ಸೂಪರ್. ರಾಜ್ಬಿ ಶೆಟ್ಟಿ ಅವರು ರೀಸೆಂಟಾಗಿ ಇದೇ ಮಾತನ್ನು ಹೇಳಿದ್ರು ಅನುಶ್ರೀ ಅವರ ಒಂದು ರಿಯಾಲಿಟಿ ಶೋ ವೇದಿಕೆ ಮೇಲೆ. ಬಡವ ಶ್ರೀಮಂತ ಅನ್ನೋದು ಮುಖ್ಯ ಆಗಲ್ಲ, ಟ್ಯಾಲೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು.